ಬುಧವಾರ ಸಂಜೆ ನಾವು ಗಣಪತಿ ಮೂರ್ತಿ ತರಲು ಮಾದನಗಿರಿಗೆ ಹೋದೆವು. ಅಲ್ಲಿ ಪೂಜೆ ಮಾಡಿ ರಿಕ್ಷಾದಲ್ಲಿ ಇಟ್ಟು ನಾವು ಹೊರಟೆವು. ಬರುತ್ತಿರುವಾಗ ಎಲ್ಲ ಬೈಕಿನವರು ಹಾರ್ನ್ ಮಾಡಿ ಕೈ ಮುಗಿದು ಹೋದರು. ದೇವಸ್ಥಾನಕ್ಕೆ ತಲುಪಿದ ಮೇಲೆ ದೇವರ ಮೂರ್ತಿಯನ್ನು ಇಳಿಸಿ ದೇವಸ್ಥಾನದಲ್ಲಿ ಇಟ್ಟೆವು. ಆಮೇಲೆ ನಾವು ಸ್ವಲ್ಪ ಹೊತ್ತು ಈಜಾಡಲು ಕೆರೆಗೆ ಹೋದೆವು. ಅರ್ಧ ಗಂಟೆ ಈಜಾಡಿ ಎಲ್ಲರೂ ಮನೆಗೆ ಹೋದೆವು. ಮಾರನೇ ದಿನ ಎಲ್ಲರಿಗೂ ಲುಂಗಿ ಕಂಪಲ್ಸರಿ ಇತ್ತು. ಕೆಲವೊಬ್ರು ಲುಂಗಿ ಹಾಕಿದ್ರು ಚಡ್ಡಿ ಕಾಣ್ತಿತ್ತು. ಕ್ಯಾಮರಾಮ್ಯಾನ್ ಕಣ್ಣಿಗೆ ಕಾಣದ ಲುಂಗಿ ಹಾಕಿದ್ರು. ದೇವರ ಮೂರ್ತಿಗೆ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿದರು. ಆಮೇಲೆ ಎಲ್ಲರೂ ತಿಂಡಿ ತಿಂದು ಕೆಲಸ ಮಾಡಲು ಹೋದರು. ಸಾಯಿ ಕಿರಣ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿ ಕುಳಿತುಕೊಂಡ. ಹಾಗಾಗಿ ಕೆಲಸ ಮಾಡಲು ಸ್ನ್ಯಾಪ್ ಚಾಟ್ ಯೂಸ್ ಮಾಡುತ್ತಿದ್ದ ವೈಭವಣ್ಣನಿಗೆ ಕರೆದರು. ರಾತ್ರಿ 8 ಗಂಟೆಗೆ ಎಂತ ಬಿಸಿಲು. ದೇವರ ಪೂಜೆ ಆದ್ರೂ ಕೂಡ ಈ ಗಂಟೆಯಿಂದ ಸೌಂಡ್ ಬರ್ತಿರ್ಲಿಲ್ಲ. ಎಲ್ಲರಿಗೂ ದೇವರ ಪ್ರಸಾದ ಮೋದಕವನ್ನು ಕೊಟ್ಟರು. ಪೂಜೆಯ ನಂತರ ಎಲ್ಲರೂ ಮನೆಗೆ ಹೋದರೆ ನಾವು ಆಟ ಆಡಲು ಹೋದೆವು. 9 ದಿನಗಳ ನಂತರ ಇದು ಗಣಪತಿ ವಿಸರ್ಜನೆಯ ದಿನ. ದೇವರ ಪೂಜೆ ಆಗುತ್ತಿದ್ದಂತೆ ಕೃಷ್ಣಣ್ಣನ ಭಾಷಣ ಆಯಿತು. ಆಮೇಲೆ ಗಾಡಿಯ ಡೆಕೋರೇಷನ್ ಶುರು ಆಯಿತು. ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದರೆ ಇವರು ಮೊದಲೇ ಎಲ್ಲ ಪಟಾಕಿ ಖಾಲಿ ಮಾಡುತ್ತಿದ್ದರು. ದೇವರ ಮೂರ್ತಿಯನ್ನು ಗಾಡಿಯ ಮೇಲೆ ಕೂರಿಸುವಷ್ಟರಲ್ಲಿ ಎಲ್ಲಾ ಪಟಾಕಿ ಖಾಲಿಯಾಗಿತ್ತು. ನಮ್ಮಲ್ಲಿ ಡಿಜೆ ಬದಲಿಗೆ ಭಜನೆ ಇರುತ್ತದೆ. ಅರ್ಧ ದಾರಿ ಮುಗಿದರೂ ಯಾರು ಡ್ಯಾನ್ಸ್ ಮಾಡಲಿಲ್ಲ. ಅಷ್ಟಕ್ಕೆ ಪಟಾಕಿ ಪ್ರಿಯರು ಸಾಯಿ ಕಿರಣನ ಸಾಥ್ನೊಂದಿಗೆ ತಾಳ ಬಾರಿಸಿದರು. ಇದನ್ನು ನೋಡಿ ಪ್ರೋತ್ಸಾಹಿತರಾದ ಜನರು ಡ್ಯಾನ್ಸ್ ಮಾಡಲು ಶುರು ಮಾಡಿದರು. ಕುಣಿಯುತ್ತಾ ಎಲ್ಲರೂ ಕೆರೆಗೆ ತಲುಪಿದರು. ಒಂದು ಕಡೆ ದೇವರ ಪೂಜೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ನಾವು ಕೆರೆಯಲ್ಲಿ ಹಾರುತ್ತಿದ್ದೆವು. ಗಣಪತಿ ವಿಸರ್ಜನೆಯ ಮೂಲಕ ಈ ವಿಡಿಯೋ ಮುಗಿಯಿತು.